ಪ್ಲೇಸ್ಟೋರ್ ಓಪನ್ ಮಾಡಿದರೆ ವೆರಿಫೈ ಯುವರ್ ಇನ್ಸ್ಟಂಟ್ಲಿ ಅಂತ ಈ ಥರ ಬರ್ತಿದ್ದೆ. ಇದನ್ನು ಹೇಗೆ ಸಾಲ್ವ್ ಮಾಡೋದಂತ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಈ ಥರ ಬರೋಕ್ಕೆ ಕಾರಣ ಏನಂದರೆ, ನೀವು ಭಾಳ ದಿನದ ಮೇಲೆ ಪ್ಲೇಸ್ಟೋರ್ ಓಪನ್ ಮಾಡೋಕ್ಕೆ ಹೋದರೆ ಈ ಥರ ಕೇಳುತ್ತೆ. ಇದು ಪ್ರಾಬ್ಲಮ್ ಅಲ್ಲ, ನಿಮ್ಮ ಫಿಂಗರ್ ಪ್ರಿಂಟ್ನ ವೆರಿಫೈ ಮಾಡಿ ಅಂತ ಕೇಳ್ತದೆ. ಇವಾಗ ನಿಮ್ಮ ಫಿಂಗರ್ ಪ್ರಿಂಟ್ನ ವೆರಿಫೈ ಮಾಡಿ ಕೆಳಗಡೆ ಯೂಸ್ ಬಯೋಮೆಟ್ರಿಕ್ ಅಂತ ಬ್ಲೂ ಕಲರ್ ಇದೆಯಲ್ಲ, ಯೂಸ್ ಬಯೋಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಿ. ನೀವು ಇಟ್ಟಿರ್ತಾರಲ್ಲ ನಿಮ್ಮ ಮೊಬೈಲ್ ಸ್ಕ್ರೀನ್ಗೆ ಫಿಂಗರ್ ಪ್ರಿಂಟ್ನ, ಅದನ್ನು ಪ್ರೆಸ್ ಮಾಡಿ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ಒಂದು ವೇಳೆ ಮೊಬೈಲಿಗೆ ಲಾಕ್ ಇಟ್ಟಿಲ್ಲ ಅಂದರೆ ಈ ಥರ ಬರುತ್ತೆ. ಇಲ್ಲಿ ಗೋ ಇನ್ ಟು ಸೆಟ್ಟಿಂಗ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಮೊಬೈಲ್ ಸ್ಕ್ರೀನ್ ಲಾಕ್ ಆನ್ ಮಾಡಿ. ನಾನ್ ಲಾಕ್ ಅಂತಿದೆಯಲ್ಲ, ಅದನ್ನು ಆನ್ ಮಾಡಿ. ಇವಾಗ ನಿಮ್ಮ ಮೊಬೈಲ್ ಸ್ಕ್ರೀನ್ಗೆ ಲಾಕ್ ಸೆಟ್ ಮಾಡಿ. ನಾನು ಪ್ಯಾಟ್ರನ್ ಸೆಟ್ ಮಾಡ್ತೀನಿ, ನೀವು ಯಾವ್ದು ಬೇಕಾದ್ರೂ ಸೆಟ್ ಮಾಡ್ಕೊಳ್ಳಿ. ನಾನು ಪ್ಯಾಟ್ರನ್ ಲಾಕ್ ಸೆಟ್ ಮಾಡ್ತೀನಿ, ನೀವು ಪಿನ್ ಲಾಕ್ ಬೇಕಾದ್ರೆ ಪಿನ್ ಲಾಕ್ ಸೆಟ್ ಮಾಡ್ಕೋಬೋದು. ಲಾಕ್ ಸೆಟ್ ಮಾಡಿದ ನಂತರ ಫಿಂಗರ್ ಪ್ರಿಂಟ್ ಕೇಳ್ತದೆ, ಫಿಂಗರ್ ಪ್ರಿಂಟ್ ಸೆಟ್ ಮಾಡಿ. ಇವಾಗ ಫಿಂಗರ್ ಪ್ರಿಂಟ್ ಕೇಳ್ತದಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫಿಂಗರ್ ಪ್ರಿಂಟ್ ಸೆಟ್ ಮಾಡಿ. ಫಿಂಗರ್ ಪ್ರಿಂಟ್ನ ಫುಲ್ಲು ಸೆಟ್ ಮಾಡಿ. ಫಿಂಗರ್ ಪ್ರಿಂಟ್ ಸೆಟ್ ಮಾಡಿದ ನಂತರ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ಫಿಂಗರ್ ಪ್ರಿಂಟ್ ಸೆಟ್ ಆದ್ಮೇಲೆ ಡನ್ ಮಾಡಿ. ಇವಾಗ ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಮ್ಯಾಗ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಫಿಂಗರ್ ಪ್ರಿಂಟ್ ಪ್ರೆಸ್ ಮಾಡಿ ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ ಆದ ನಂತರ ಪ್ಲೇಸ್ಟೋರ್ ಓಪನ್ ಆಯ್ತು ನೋಡಿ. ಈ ಥರ ನಿಮ್ಮ ಫಿಂಗರ್ ಪ್ರಿಂಟ್ ಪ್ರೆಸ್ ಮಾಡಿದ ನಂತರ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ಇದು ಪ್ರಾಬ್ಲಮ್ನೇ ಅಲ್ಲ, ನಿಮ್ಮ ಫಿಂಗರ್ ಪ್ರಿಂಟ್ ವೆರಿಫೈ ಮಾಡಿ ಅಂತದಷ್ಟೇ.